ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ಬಲಿಯಾಗಿದೆ. ಎದೆನೋವಿನಿಂದ ಕುಸಿದು ಬಿದ್ದು ಯೋಧ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ಬಲಿಯಾಗಿದೆ. ಎದೆನೋವಿನಿಂದ ಕುಸಿದು ಬಿದ್ದು ಯೋಧರೊಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಅನಗೋಳದ ಬಜಾರ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಕುಸಿದು ಬಿದ್ದು ಸಾವನ್ನಪ್ಪಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 37 ವರ್ಷದ ಇಬ್ರಾಹಿಂ ದೇವಲಾಪುರ ಸಾವನ್ನಪ್ಪಿರುವಂತಹ ಯೋಧರು. ರಜೆಗೆ ಊರಿಗೆ ಬಂದಿದ್ರು ಯೋಧ ಇಬ್ರಾಹಿಂ ದೇವಲಾಪುರ. ಇನ್ನು ಜಿಲ್ಲೆಯಲ್ಲಿ ಇದುವರೆಗೆ 8 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಾಜ್ಯಾದ್ಯಂತ ಈ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ಬಲಿಯಾಗಿರುವಂಥದ್ದು. ಎದೆನೋವಿನಿಂದ ಕುಸಿದು ಬಿದ್ದು ಯೋಧರೊಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಅನಗೋಳದ ಬಜಾರ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು 37 ವರ್ಷದ ಇಬ್ರಾಹಿಂ ದೇವಲಾಪುರ ಸಾವನ್ನಪ್ಪಿರುವಂತಹ ಯೋಧರು ರಜೆಗಂತ ಊರಿಗೆ ಬಂದಿದ್ರು. ಈ ವೇಳೆ ಈ ಒಂದು ಘಟನೆ ನಡೆದಿರುವಂಥದ್ದು. ಯೋಧ ಇಬ್ರಾಹಿಂ ದೇವಲಾಪುರ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಯ ನಂತರ ಜಿಲ್ಲೆಯಲ್ಲಿ ಇದುವರೆಗೆ 8 ಜನ ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು. ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಯುವಕರೇ ಸಾವನ್ನಪ್ತಾ ಇದ್ದಾರೆ. 20, 25, 35 ವರ್ಷದ ಈ ಯುವಕರು ಸಾವಿಗೀಡಾಗ್ತಾ ಇದ್ದಾರೆ. ಹಾಸನದಲ್ಲೂ ಕೂಡ ಸಾಕಷ್ಟು ಒಂದು ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿ ಇದುವರೆಗೆ 8 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮತ್ತೊಂದು ಬಲಿಯಾಗಿರುವಂಥದ್ದು. ಎದೆನೋವಿನಿಂದ ಕುಸಿದು ಬಿದ್ದು ಯೋಧ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಅನಗೋಳದ ಬಜಾರ್ನಲ್ಲಿ ಈ ಘಟನೆ ನಡೆದಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಈಗ 8ನೇ ಸಾವಾಗಿರುವಂಥದ್ದು ಹೃದಯಾಘಾತಕ್ಕೆ. ಯೋಧರೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿರುವಂಥದ್ದು. ಏನಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗಿ ಶ್ರೀಕಲಾ, ಏನಂತಂದ್ರೆ ಬೆಳಗಾವಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಯೋಧರೊಬ್ರು ಒಂದು ರಜೆಯನ್ನು ತೆಗೆದುಕೊಂಡು ಗುಡಿಗೆ ಬಂದಿರ್ತಾರೆ. ಅಂದ್ರೆ ಅವರು ಊರಿಗೆ ಬಂದ ಸಂದರ್ಭದಲ್ಲಿ ಮನೆಯಲ್ಲಿ ಏನಂತಂದ್ರೆ ಒಂದು ಬಜಾರ್ಗೆ ಹೋಗಿ ಒಂದು ಸಂತೆಯನ್ನ ತರಲು ಹೋದ ಸಂದರ್ಭದಲ್ಲಿ ಏಕಾಏಕಿ ಏನಂತಂದ್ರೆ ಒಂದು ಎದೆ ನೋವು ಕಾಣಿಸಿಕೊಳ್ಳುತ್ತೆ ಅವರಿಗೆ. ಇದೇ ನೋವು ಕಾಣಿಸಿಕೊಳ್ಳುತ್ತಿದ್ದಂಗೆ ಅವ್ರು ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲ ಬಿಡು ಅಂದ್ರೆ ಒಂದು ಶಿಫ್ಟ್ ಆಗಿರ್ಬೇಕು ಅಂದ್ರೆ ಒಂದು ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ರೆ ಸ್ಥಳದಲ್ಲಿ ಏನಂತಂದ್ರೆ ಮತ್ತೆ ಒಮ್ಮೆ ಅದೇ ರೀತಿಯಾಗಿ ಬಜಾರ್ನಲ್ಲಿ ಅವರು ದಿನಕ್ಕೆ ಒಂದು ಸಂತೆಯನ್ನ ತುಂಬರಕ್ ಹೋಗಿದ್ರು. ಅದೇ ರೀತಿಯಾಗಿ ಮತ್ತೆ ಸಂತೆಯನ್ನ ಮಾಡುತ್ತಿದ್ದಾರೆ. ಜೊತೆಗೆ ಏಕಾಏಕಿಯಾಗಿ ಮತ್ತೆ ಏನಂತಂದ್ರೆ ಸಡನ್ ಆಗಿ ಮತ್ತೆ ಇದೇನೋ ಕಾಣಿಸಿಕೊಂಡ ವೇಳೆ ಅಲ್ಲಿನ ಸ್ಥಳೀಯರು ಕೂಡ ಏನಂತಂದ್ರೆ ಅವರು ಇದೇನು ಬಂದಂತೆ ಅಲ್ಲೇ ಏಕಾಏಕಿಯಾಗಿ ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಬಿದ್ದ ಕೂಡಲೇ ಏನಂತಂದ್ರೆ ಅಲ್ಲಿ ಒಂದು ಬಜಾರ್ದಲ್ಲಿ ಇರ್ತಕ್ಕಂತ ಒಂದು ಅಲ್ಲಿ ಜನ ಕೂಡ ಅಲ್ಲಿ ಸೇರಿ ಒಂದು ಏನಾಗಿದೆ ಅಂತ ನೋಡೋದ್ರಲ್ಲಿ ಅವ್ರನ್ನ ಒಂದು ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲರೂ ಮುಂದಾಗ್ತಾರೆ. ಆದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವೇಳೆ ಏನಂತಂದ್ರೆ ಒಂದು ಯೋಧ ಸಾವನ್ನಪ್ಪಿರತಕ್ಕಂತ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಜೊತೆಗೆ ಇಬ್ರಾಹಿಂ ದೇವಲಾಪುರ ಎಂಬುವರು ಯೋಧರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿವರೆಗೂ ಕೂಡ ಒಟ್ಟಾರೆಯಾಗಿ ಬೆಳಗಾವಿಯಲ್ಲಿ ಒಂದು 8 ಜನರು ಕೂಡ ಈಗಾಗಲೇ ಒಂದು ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂಥದ್ದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.